ಕನ್ನಡದ ಮೊದಲ ಅಕ್ಷರ ಕ ಬರೆಯುವುದು ಹೇಗೆ? ಕನ್ನಡ ಮೊದಲ ಅಕ್ಷರ ಕ ಬರೆಯುವುದು ಹೇಗೆ? ನೋಡಿ, ಕ ಬರೆಯಬೇಕಾದ್ರೆ ಮೊದಲು ಎಡದಿಂದ ಬಲಕ್ಕೆ ಈ ರೀತಿಯಾಗಿ ಮೂರು ಅಡ್ಡಗೆರೆಗಳನ್ನು ಬರೆದುಕೊಳ್ಬೇಕು. ಮೂರು ಅಡ್ಡಗೆರೆಗಳನ್ನು ಬರೆದುಕೊಳ್ಳಿ. ನೋಡಿ, ಮೇಲಿನ ಅಡ್ಡಗೆರೆ ಇದೆಯಲ್ಲ, ಈ ಮೇಲಿನ ಅಡ್ಡಗೆರೆಗೆ ಮತ್ತು ಅದರ ಕೆಳಗಡೆಯ ಅಡ್ಡಗೆರೆಗೆ ಅಂದರೆ ಮಧ್ಯದ ಅಡ್ಡಗೆರೆಗೆ ಸ್ವಲ್ಪ ಅಂತರ ಕಡಿಮೆ ಇರಲಿ. ಏಕೆಂದರೆ ಕೆಳಗೆ ಬರೆಯತಕ್ಕಂಥ ವೃತ್ತಾಕಾರದ ಆಕಾರ, ಕೆಳಗೆ ಬರೆಯುತ್ತೀವಲ್ಲ ವೃತ್ತಾಕಾರದ ಆಕಾರ, ಇದು ಸ್ವಲ್ಪ ದೊಡ್ಡದಿರುತ್ತೆ. ಈ ರೀತಿಯಾಗಿ ಎಡದಿಂದ ಪ್ರಾರಂಭವಾಗಿ ಕೆಳಗೆರೆಯನ್ನು ಸ್ಪರ್ಶಿಸಿ, ಎಡದಿಂದ ಪ್ರಾರಂಭವಾಗಿ ಕೆಳಗೆರೆಯನ್ನು ಸ್ಪರ್ಶಿಸಿ ಮತ್ತು ಎಲ್ಲಿಂದ ಪ್ರಾರಂಭಿಸಿರ್ತೀವೋ ಆ ಪ್ರಾರಂಭದ ಬಿಂದುವಿನಲ್ಲಿ ಸೇರಿಸಬೇಕಾಗ್ತದೆ. ಮತ್ತು ಎಡದಿಂದ ಬಲಕ್ಕೆ ಸಣ್ಣ ಮಲಗಿದ ಗೆರೆ ಅಥವಾ ಅಡ್ಡಗೆರೆಯನ್ನು ಬರೀಬೇಕಾಗ್ತದೆ. ಸೊ ಈ ಕೆಳಗಿನ ಕಾದ ಅಲ್ಪಪ್ರಾಣಕಾದ ಕೆಳಗಿನ ಭಾಗ ದೊರೆಯುತ್ತದೆ. ಮತ್ತು ಈ ವೃತ್ತದ ಮೇಲೆ ಅದರ ಮೇಲೆ ಒಂದು ಸಣ್ಣ ವೃತ್ತ ಮತ್ತು ಅದೇ ರೀತಿಯಾಗಿ ಮೇಲಿನ ಅಡ್ಡಗೆರೆಯಿಂದ ಒಂದು ಬಿಂದುವಿನಿಂದ ಪ್ರಾರಂಭಿಸಿ ಹೀಗೆ ಎಡದಿಂದ ಬಲಕ್ಕೆ ಅಪ್ರದಕ್ಷಿಣೆಯಾಗಿ ಬರೆದು ಅದರ ಮೇಲೆ ಒಂದು ತಲೆಕಟ್ಟನ್ನು ಎಡದಿಂದ ಬಲಕ್ಕೆ ಮತ್ತು ಮೇಲಕ್ಕೆ, ಎಡದಿಂದ ಬಲಕ್ಕೆ ಮತ್ತು ಸ್ವಲ್ಪ ಮೇಲಕ್ಕೆ ಬರೆದರೆ ಕನ್ನಡದ ಅಲ್ಪಪ್ರಾಣ ಮೊದಲ ವ್ಯಂಜನಾಕ್ಷರ ದೊರೆಯುತ್ತದೆ. ವ್ಯಂಜನಾಕ್ಷರ ದೊರೆಯುತ್ತದೆ. ಇದಕ್ಕೆ ಮೇಲಿನ ಈ ಒಂದು ಭಾಗಕ್ಕೆ ಸ್ವರದ ಸಂಕೇತ ತಲೆಕಟ್ಟು, ತಲೆಕಟ್ಟು.